ಫಾರ್ಮುಲಾ ಒನ್ ಬರೀ ಜಸ್ಟ್ ರೇಸಿಂಗ್ ಕಾರ್ ಅಲ್ಲ, ಇಟ್ಸ್ ಅ ಸ್ಪೀಡ್, ಸೈನ್ಸ್, ಟೆಕ್ನಾಲಜಿ, ಮನಿ ಮತ್ತೆ ಎಂಟರ್ಟೈನ್ಮೆಂಟ್ ಉಳ್ಳಿರುವ ಸ್ಪೋರ್ಟ್ಸ್. 300 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಕಾರ್ಗಳು ಒಂದು ಪಾಪ್ಯುಲರ್ ಸಿಟಿಗಳಲ್ಲಿ, ಒಂದು ಗ್ಲೋಬಲ್ ಸಿಟಿಗಳಲ್ಲಿ ರೇಸ್ ಮಾಡೋದೇ ಫಾರ್ಮುಲಾ ಒನ್ ರೇಸ್. ಫಾರ್ಮುಲಾ ಒನ್ ತುಂಬಾ ಸೂಪರ್ ಸ್ಟಾರ್ ಗಳನ್ನ ಕೊಟ್ಟಿದೆ, ಲೈಕ್ ಲೂಯಿಸ್ ಹ್ಯಾಮಿಲ್ಟನ್, ಮ್ಯಾಕ್ಸ್ ವರ್ಸ್ಟಾಪನ್ ಮತ್ತೆ ಲ್ಯಾಂಡೋ ನೋರಿಸ್. ಇವರೆಲ್ಲ ವರ್ಲ್ಡ್ ಚಾಂಪಿಯನ್ ಆಗಕ್ಕೆ ಫಾರ್ಮುಲಾ ಒನ್ ಕಾರಣ. ಯೂಶಲಿ ಒಂದು ಫಾರ್ಮುಲಾ ಒನ್ ಕಾರ್ನ ಒಂದು ಸ್ಪೇಸ್ ಶಿಪ್ಪಿಗೆ ಕಂಪೇರ್ ಮಾಡ್ತಾರೆ, ಬಿಕಾಸ್ ಅಷ್ಟೊಂದು ಸೈನ್ಸ್ ಅಂಡ್ ಟೆಕ್ನಾಲಜಿ ಬೇಕು ಒಂದು ಕಾರ್ನ ಬಿಲ್ಡ್ ಮಾಡಬೇಕು ಅಂದ್ರೆ. ಹಲವಾರು ಇಂಜಿನಿಯರ್ಗಳು ಟೈಮ್ ನ ಡೆಡಿಕೇಟ್ ಮಾಡ್ತಾರೆ ಕಾರ್ನ ರೆಡಿ ಮಾಡಕ್ಕೆ, ಮತ್ತೆ ತುಂಬಾ ಕಂಪ್ನಿಗಳು ಇನ್ವೆಸ್ಟ್ ಮಾಡ್ತಾರೆ ಕ್ಲೋಸ್ ಟು 2000 crores ಈ ಕಾರ್ಗಳನ್ನ ರೇಸ್ ಮಾಡೋಕೆ. ಈ ವರ್ಷ ಮೆಡ್ರಿಡ್ ಅಲ್ಲಿ ರೇಸಿಂಗ್ ಇನ್ಫ್ರಾಸ್ಟ್ರಕ್ಚರ್ ನ ಬಿಲ್ಡ್ ಮಾಡಬೇಕು ಅಂತ ಕ್ಲೋಸ್ ಟು 4000 crores ಇನ್ವೆಸ್ಟ್ ಮಾಡಿದ್ದಾರೆ. ಈ ಸ್ಪೋರ್ಟ್ಸ್ ತುಂಬಾ ಎಕ್ಸ್ಪೆನ್ಸಿವ್. ವಾಟ್ ಇಸ್ ಫಾರ್ಮುಲಾ ಒನ್? ಅನ್ಲೈಕ್ ಅದರ್ ಕಾರ್ಸ್, ಒಂದು ರೋಡ್ ಕಾರ್ ನ ತಗೋಬಿಟ್ಟು ಅದನ್ನ ಕನ್ವರ್ಟ್ ಮಾಡಿ ರೇಸಿಂಗ್ ಸ್ಪೆಕ್ಸ್ ಗಳನ್ನ ಹಾಕ್ಬಿಟ್ಟು ಅಥವಾ ಸೇಮ್ ಚಾಸಿ ಕೊಟ್ಬಿಟ್ಟು ಸ್ಪೆಕ್ಟ್ ರೇಸಿಂಗ್ ಮಾಡೋ ತರದಲ್ಲ ಫಾರ್ಮುಲಾ ಒನ್. ಫಾರ್ಮುಲಾ ಒನ್ ಕಾರ್ನ ಎಲ್ಲ ಟೀಮ್ಗಳು ಸ್ಕ್ರಾಚ್ ಇಂದ ಬಿಲ್ಡ್ ಮಾಡ್ತಾರೆ ಆನ್ ದ ರೆಗ್ಯುಲೇಷನ್ಸ್ ಆಫ್ FIA ಕೊಟ್ಟಿದ್ದ ಗೈಡ್ಲೈನ್ಸ್ ನ ಇಂಜಿನಿಯರ್ಸ್ ಗಳು ಯೂಸ್ ಮಾಡಿಕೊಂಡು ಒಂದು ಕಾರ್ನ ಪ್ರಿಪೇರ್ ಮಾಡ್ತಾರೆ. ಅದನ್ನ ಬ್ಯಾಕ್ ಮಾಡಕ್ಕೆ ಆರ್ಗನೈಸೇಷನ್ಸ್ ಗಳಿದಾವೆ. ದಿಸ್ ಸ್ಪೋರ್ಟ್ಸ್ ಇಸ್ ನಾಟ್ ಜಸ್ಟ್ ಬಿಟ್ವೀನ್ ಡ್ರೈವರ್ಸ್, ಇಟ್ಸ್ ಬಿಟ್ವೀನ್ ಇಂಜಿನಿಯರ್ಸ್ ಅಂಡ್ ದಿ ಓನರ್ಸ್ ಆಫ್ ಟೀಮ್. ಯೂಶಲಿ ಫಾರ್ಮುಲಾ ಒನ್ ಇಡೀ ವರ್ಷ ನಡೆಯುತ್ತೆ. ಈ ವರ್ಷ 24 ರೇಸಸ್ ಇದೆ ಫಾರ್ಮುಲಾ ಒನ್ ಅಲ್ಲಿ. ಹೇಗೆ ಡಿವೈಡ್ ಮಾಡುತ್ತೆ ಅಂದ್ರೆ, ವೀಕೆಂಡ್ ಅಲ್ಲಿ 3 days ಆಗಿ ಡಿವೈಡ್ ಮಾಡ್ಕೋತಾರೆ. ಫಸ್ಟ್ ಡೇ ಪ್ರಾಕ್ಟೀಸ್ ಸೆಕ್ಷನ್ ಆಗಿದ್ರೆ, ಸೆಕೆಂಡ್ ಡೇ ಕ್ವಾಲಿಫೈ ಸೆಕ್ಷನ್ ಇರುತ್ತೆ, ಥರ್ಡ್ ಡೇ ರೇಸಿಂಗ್ ಡೇ ನಡೆಯುತ್ತೆ. ಕ್ವಾಲಿಫೈಲಿ ಯಾವ ಡ್ರೈವರ್ ಕ್ವಿಕ್ ಆಗಿ ಟ್ರ್ಯಾಕ್ ನ ಕಂಪ್ಲೀಟ್ ಮಾಡ್ತಾರೆ ಅವರ ಪೊಸಿಷನ್ಗಳು ರೇಸಿಂಗ್ ಅಲ್ಲಿ ಅಷ್ಟೇ ಹೈಟ್ ಇರುತ್ತೆ. ಡ್ರೈವರ್ಗಳು ಯಾರು ಹೈಟ್ ಫಿನಿಶ್ ಮಾಡ್ತಾರೆ ಮತ್ತೆ ಟಾಪ್ 10 ಅಲ್ಲಿ ಫಿನಿಶ್ ಮಾಡ್ತಾರೆ ಅವರಿಗೆ ಪಾಯಿಂಟ್ಸ್ ಅವಾರ್ಡ್ ಮಾಡ್ತಾರೆ. ಫಾರ್ಮುಲಾ ಒನ್ ಅಲ್ಲಿ ಯೂಶಲಿ 2 ಚಾಂಪಿಯನ್ಶಿಪ್ ಇರುತ್ತೆ. ಒಂದು ಇಂಡಿವಿಜುವಲ್ ಚಾಂಪಿಯನ್ಶಿಪ್ ನಡೆದ್ರೆ ಇನ್ನೊಂದು ಟೀಮ್ ಚಾಂಪಿಯನ್ಶಿಪ್ ನಡೆಯುತ್ತೆ. ಇಂಡಿವಿಜುವಲ್ ಚಾಂಪಿಯನ್ಶಿಪ್ ಯೂಶಲಿ ಡ್ರೈವರ್ಸ್ ಮಧ್ಯೆ ನಡೆದ್ರೆ, ಟೀಮ್ ಚಾಂಪಿಯನ್ಶಿಪ್ ಟೀಮ್ಸ್ ಮಧ್ಯೆ ನಡೆಯುತ್ತೆ. ಏರೋಪ್ಲೇನ್ ಅದನ್ನು ವಿಂಗ್ಸ್ ಯೂಸ್ ಮಾಡಿ ಟೇಕ್ ಆಫ್ ತಗೊಳುತ್ತೆ. ಬಟ್ ಫಾರ್ಮುಲಾ ಒನ್ ಅಲ್ಲಿ ಅದೇ ವಿಂಗ್ಸ್ ನ ಇನ್ವರ್ಸ್ ಮಾಡಿ ಯೂಸ್ ಮಾಡಿ ಕಾರಿಗೆ ಒಂದು ಗ್ರಿಪ್ ಸಿಗೋ ತರ ಯೂಸ್ ಮಾಡ್ತಾರೆ ಟು ಮೂವ್ ಫಾಸ್ಟ್. ಫಾರ್ಮುಲಾ ಒನ್ ಕಾರ್ನ ಹೇಗೆ ಡಿಸೈನ್ ಮಾಡಿರ್ತಾರೆ ಅಂದ್ರೆ, ಸ್ಟ್ರೈಟ್ ಅಲ್ಲಿ ಹೈ ಸ್ಪೀಡ್ ಸಿಗೋ ತರ ಮತ್ತೆ ಕಾರ್ನರ್ ಗಳಿಗೆ ಹೈ ಗ್ರಿಪ್ ಸಿಗೋ ತರ ಡಿಸೈನ್ ಮಾಡಿರ್ತಾರೆ. ವರ್ಷ ಕಾರ್ಗಳನ್ನ ಈ ವರ್ಷ ಕಾಳಿ ಕಂಪೇರ್ ಮಾಡಿದ್ರೆ 30 kg ಲೆಸ್ ವೇಟ್ ಇದೆ, ಸೈಜ್ ಅಲ್ಲೂ ಸಣ್ಣದಾಗಿದೆ ಮತ್ತೆ ಸಿಸ್ಟಮ್ಸ್ ಲೈಕ್ ಮಾಮ್, SLM, ಓವರ್ಟೇಕ್ ಅಂಡ್ ರಿಚಾರ್ಜ್ ಗಳನ್ನ ಆಡ್ ಮಾಡಿದ್ದಾರೆ. ವರ್ಷದ ಎಂಡಿಗೆ ಯಾವ ಡ್ರೈವರ್ ಹತ್ರ ಮ್ಯಾಕ್ಸಿಮಮ್ ಪಾಯಿಂಟ್ಸ್ ಇರುತ್ತೆ ಅವರಿಗೆ ಡ್ರೈವರ್ ಚಾಂಪಿಯನ್ಶಿಪ್ ಕೊಡ್ತಾರೆ. ಅದೇ ಟೀಮಿಗೆ ಬಂದ್ರೆ ಯಾರ ಹತ್ರ ಮ್ಯಾಕ್ಸಿಮಮ್ ಪಾಯಿಂಟ್ಸ್ ಇರುತ್ತೆ ಅವರಿಗೆ ಕನ್ಸ್ಟ್ರಕ್ಟರ್ ಚಾಂಪಿಯನ್ಶಿಪ್ ಕೊಡ್ತಾರೆ. ಒಂದು ಫಾರ್ಮುಲಾ ಒನ್ ಕಾರ್ ಡಿಸೈನ್ ಮತ್ತೆ ಮ್ಯಾನುಫ್ಯಾಕ್ಚರ್ ಮಾಡಬೇಕಂದ್ರೆ ತುಂಬಾ ಕಾಸ್ಟ್ ಬೇಕಾಗುತ್ತೆ. ಬಿಫೋರ್ 2021 ಟೀಮ್ಸ್ ಲೈಕ್ ಮರ್ಸಿಡೀಸ್, ಫೆರಾರಿ, ರೆಡ್ ಬುಲ್ ಕ್ಲೋಸ್ ಟು 6000 crores ಇನ್ವೆಸ್ಟ್ ಮಾಡ್ತಿದ್ರು. ಆದ್ರೆ ಟೀಮ್ಸ್ ಲೈಕ್ ವಿಲಿಯಮ್ಸ್ ಕ್ಲೋಸ್ ಟು 1000 crores ಇನ್ವೆಸ್ಟ್ ಮಾಡಕ್ಕೂ ಕಷ್ಟ ಪಡ್ತಾ ಇದ್ರು. ಈ ಗ್ಯಾಪ್ಗಳು ಕಾರ್ ಪರ್ಫಾರ್ಮೆನ್ಸ್ ನ ಕಮ್ಮಿ ಮಾಡ್ತಾ ಇದ್ವು. ಯಾರ ಹತ್ರ ದುಡ್ಡಿದೆ ಅವರು ಚೆನ್ನಾಗಿ ಕಾರ್ ಬಿಲ್ಡ್ ಮಾಡ್ಕೊಂಡು ರೇಸಿಂಗ್ ಮಾಡ್ತಾ ಇದ್ರು. ಬಟ್ ಯಾವ ಟೀಮ್ ಹತ್ರ ದುಡ್ಡು ಇರ್ಲಿಲ್ಲ ಅವರು ಸ್ಟ್ರಗಲ್ ಮಾಡ್ತಾ ಇದ್ರು. ಅವಾಗ FIA ಒಂದು ರೂಲ್ ತರ್ತಾರೆ, ಇಟ್ ಈಸ್ ಬಜೆಟ್ ಕ್ಯಾಪ್. ಬಜೆಟ್ ಕ್ಯಾಪ್ ಅಲ್ಲಿ ಎಲ್ಲ ಟೀಮ್ಗಳು ಈಕ್ವಲ್ ಆಗಿ ಸ್ಪೆಂಡ್ ಮಾಡಬೇಕು ಟು ಮ್ಯಾನುಫ್ಯಾಕ್ಚರ್ ಅಂಡ್ ಡಿಸೈನ್ ದೇರ್ ಕಾರ್ಸ್. ಟೀಮ್ಗಳು ತುಂಬಾ ಖರ್ಚು ಮಾಡ್ತಾರೆ ಇನ್ ಫಾರ್ಮುಲಾ ಒನ್, ಬಟ್ ದೇ ಆರ್ ಬೇರ್ಲಿ ಪ್ರಾಫಿಟೇಬಲ್ ಇನ್ ದಿಸ್ ಸ್ಪೋರ್ಟ್ಸ್. ಒಂದ್ ಸೆಕೆಂಡ್ ಇಂದ ಹೇಳಿದೆ ದೇ ಆರ್ ವೆರಿ ಪ್ರಾಫಿಟೇಬಲ್. ನೀವು ಕೇಳಬಹುದು ಮತ್ತೆ ಯಾಕೆ ರೇಸ್ ಮಾಡ್ತಾರಂತ. ಟು ಅಡ್ವರ್ಟೈಸ್ ಅಂಡ್ ಬ್ರ್ಯಾಂಡಿಂಗ್ ದೇರ್ ಕಂಪನಿ. ಟೀಮ್ಸ್ ಲೈಕ್ ಮರ್ಸಿಡೀಸ್ ಅವ್ರ ಕಾರ್ನ ಸೆಲ್ ಮಾಡಕ್ಕೆ ಬ್ರ್ಯಾಂಡಿಂಗ್ ಮಾಡಕ್ ಬಂದ್ರೆ, ಟೀಮ್ಸ್ ಲೈಕ್ ರೆಡ್ ಬುಲ್ ಅವ್ರ ಎನರ್ಜಿ ಡ್ರಿಂಕ್ ನ ಪ್ರಮೋಟ್ ಮಾಡಕ್ ಬರ್ತಾರೆ. ಬಟ್ ಫೆರಾರಿ ಯಾಕೆ ಬರ್ತಾರೆ? ಇಟ್ ಇಸ್ ಅ ಪ್ರೈಡ್ ಮೂಮೆಂಟ್ ಫಾರ್ ದೆಮ್, ಬಿಕಾಸ್ ಫೆರಾರಿದು ಹಿಸ್ಟ್ರಿ ಇದೆ ಇನ್ ಫಾರ್ಮುಲಾ ಒನ್. ಫಾರ್ಮುಲಾ ಒನ್ ಇಸ್ ನಾಟ್ ಜಸ್ಟ್ ಅ ಎಂಟರ್ಟೈನ್ಮೆಂಟ್, ಇಟ್ ಇಸ್ ಅ ಬಿಗ್ ಎಕ್ಸ್ಪೆನ್ಸಿವ್ ಸೈನ್ಸ್ ಪ್ರಾಜೆಕ್ಟ್. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಕಾರ್, ಡ್ರೈವರ್ ಮತ್ತೆ ಟೀಮ್ ಗಳನ್ನ ಲಿಮಿಟ್ ಚೆಕ್ ಆಗುತ್ತೆ. ಬಿಕಾಸ್ ಕಾರ್ಗಳಲ್ಲಿ ಸೇಫ್ಟಿ ಸಿಸ್ಟಮ್, ಫ್ಯೂಲ್ ಎಫಿಷಿಯನ್ಸಿ, ಹೈಬ್ರಿಡ್ ಇಂಜಿನ್, ಡೇಟಾ ಕಲೆಕ್ಷನ್ ಮತ್ತೆ ರಿಯಲ್ ಟೈಮ್ ಅನಾಲಿಸಿಸ್ ನಡೆಯುತ್ತೆ. ನಾರ್ಮಲ್ ಕಾರ್ಗಳನ್ನ ಕಂಪೇರ್ ಮಾಡಿದ್ರೆ ಫಾರ್ಮುಲಾ ಒನ್ ಕಾರ್ 50% ಥರ್ಮಲ್ ಎಫಿಷಿಯನ್ಸಿ ಇದೆ. ನೀವೇನಾದ್ರು ರೋಡ್ ಕಲೆ ಅಡ್ವಾನ್ಸ್ಮೆಂಟ್ ನೋಡ್ತಾ ಇದ್ರೆ ಫಾರ್ಮುಲಾ ಒನ್ ಅದಕ್ಕೆ ಮೇನ್ ರೀಸನ್. ಫಾರ್ಮುಲಾ ಒನ್ ಕಾರ್ ಅಲ್ಲಿ ಅಡಾಪ್ಟ್ ಆಗ್ತಿರೋದು ಇವಾಗ ರೋಡ್ ಕಾರಗಳಿಗೆ ನೆಕ್ಸ್ಟ್ ಅಡಾಪ್ಟ್ ಆಗುತ್ತೆ. Is Formula One waste of money or laboratory for future transportation system? ಈ ಪ್ರಶ್ನೆ ಈಗ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಇಡೀ ವರ್ಲ್ಡ್ EV ಕಡೆ ನಡೀತಾ ಇದ್ರೆ ಫಾರ್ಮುಲಾ ಒನ್ ಕಾರ್ ಇಂಜಿನ್ ನ ಪ್ರಮೋಟ್ ಮಾಡ್ತಾ ಇದೆ. ಫ್ಯೂಚರ್ ಬರೋ ಕಾರ್ಗಳಲ್ಲಿ ಇವರ ಟೆಕ್ನಾಲಜಿಗಳು ಇನ್ಫ್ಲುಯೆನ್ಸ್ ಮಾಡ್ತಾ ಹೋಗುತ್ತೆ. ಐ ಥಿಂಕ್ ನಿಮ್ಗೆ ಇವಾಗ ಬೇಸಿಸ್ ಕವರ್ ಆಗಿರ್ಬೋದು. ಒಂದು ರೇಸ್ ನೋಡಿ ನಿಮ್ಗೆ ಏನೋ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ನಿಮ್ಮ ಡೌಟ್ ನ ಕ್ಲಿಯರ್ ಮಾಡ್ತಾ ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀನಿ. ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಿಕಾಸ್ ವಿ ಟಾಕ್ ಅಬೌಟ್ ಸ್ಪೋರ್ಟ್ಸ್ ಲೈಕ್ ಫಾರ್ಮುಲಾ ಒನ್ ಮತ್ತೆ ಕ್ರಿಕೆಟ್. ಥ್ಯಾಂಕ್ ಯು.